ಮನ್ರೇಗಾ ಯೋಜನೆ ಮರು ಜಾರಿಗೆ ಆಗ್ರಹಿಸಿ ಸಮಾವೇಶವನ್ನ ನಡೆಸಲಾಗ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಮನ್ರೇಗಾ ಬಚಾವ್ ಆಂದೋಲನಕ್ಕೆ ಕರೆಯನ್ನ ನೀಡಲಾಗಿದ್ದು, ಇಂದು ಚಿಕ್ಕಬಳ್ಳಾಪುರಕ್ಕೆ ಸಿಎಂ ಹಾಗೆ ಡಿಸಿಎಂ ಇಬ್ಬರು ಕೂಡ ಒಟ್ಟಿಗೆ ತೆರಳುತ್ತಾ ಇದ್ದು, ಒಂದೇ ಹೆಲಿಕಾಪ್ಟರ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಚಿಕ್ಕಬಳ್ಳಾಪುರಕ್ಕೆ ಇವತ್ತು ತೆರಳುತ್ತಾ ಇದ್ದಾರೆ. ಜಕ್ಕೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ ಸಿದ್ದರಾಮಯ್ಯ ಹಾಗೆ ಡಿಕೆ ತೆರಳುತ್ತಾ ಇದ್ದು, ಮನ್ರೇಗಾ ಬಚಾವ್ ಆಂದೋಲನಕ್ಕೆ ಕೋಲಾರ, ಚಿಕ್ಕಬಳ್ಳಾಪುರ ಹಾಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ 60,000 ಜನ ಸೇರಿಸುವುದಕ್ಕೆ ಈಗಾಗಲೇ ಕರೆಯನ್ನು ನೀಡಲಾಗಿದ್ದು, 1,000 ಬಸ್ಗಳನ್ನು ಬುಕ್ ಮಾಡಿದೆ ರಾಜ್ಯ ಕಾಂಗ್ರೆಸ್. ಚಿಕ್ಕಬಳ್ಳಾಪುರ ಪೊಲೀಸರಿಂದ ಈಗಾಗಲೇ ಭಾರೀ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿದ್ದು, 1200ಕ್ಕೂ ಹೆಚ್ಚು ಪೊಲೀಸರಿಂದ ಬಂದೋಬಸ್ತನ್ನು ಮಾಡಲಾಗಿದೆ. 5 ಜಿಲ್ಲೆಯ ಪೊಲೀಸರನ್ನ ಈಗಾಗಲೇ ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದು ಹೆಚ್ಚಿನ ಭದ್ರತೆ ಕೂಡ ಒದಗಿಸಿದ್ದಾರೆ. ಚಿಕ್ಕಬಳ್ಳಾಪುರ ಎಸ್ಪಿ ಕುಶಲ್ ಚೌಕ್ಸಿ ನೇತೃತ್ವದಲ್ಲಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಮನ್ರೇಗಾ ಯೋಜನೆ ಮರು ಜಾರಿಗೆ ಆಗ್ರಹಿಸಿ ಇವತ್ತು ಸಮಾವೇಶ ದೊಡ್ಡ ಮಟ್ಟದಲ್ಲಿ ನಡೀತಾ ಇದ್ದು, ಚಿಕ್ಕಬಳ್ಳಾಪುರದಲ್ಲಿ ಮನ್ರೇಗಾ ಬಚಾವ್ ಆಂದೋಲನಕ್ಕೆ ಕರೆಯನ್ನು ಕೊಡಲಾಗಿರುವುದರಿಂದಾಗಿ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ನಾಯಕರು ಇವತ್ತು ಭಾಗಿಯಾಗ್ತಾ ಇದ್ದು, ಇಬ್ಬರು ನಾಯಕರು ಒಟ್ಟಿಗೆ ಒಂದೇ ಹೆಲಿಕಾಪ್ಟರ್ನಲ್ಲಿ ಜಕ್ಕೂರು ಮೂಲಕವಾಗಿ ತೆರಳುತ್ತಿದ್ದಾರೆ. ನಾಯಕತ್ವದ ವಿಚಾರ ಚರ್ಚೆಯಾಗ್ತಾ ಇರುವಂತಹ ನಡುವೆ ಸಿಎಂ ಬಜೆಟ್ ಪೂರ್ವಭಾವಿ ಸಭೆಯನ್ನು ಕರೆದಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯ ಬಜೆಟ್ ಪೂರ್ವಭಾವಿ ಸಭೆಯನ್ನು ನಡೆಸ್ತಾ ಇದ್ದು, ಸಂಜೆಯಿಂದ ಸಿಎಂ ಸಿದ್ದರಾಮಯ್ಯ ಮ್ಯಾರಥಾನ್ ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ. ಪರಿಶಿಷ್ಟ ಪಂಗಡ ಶಾಸಕರು ಮತ್ತು ಮುಖಂಡರ ಜೊತೆ ಸಿಎಂ ಸಭೆ ನಿಗದಿ ಮಾಡಿದ್ದು, ದಲಿತ ಸಂಘರ್ಷ ಸಮಿತಿಯ ಮುಖಂಡರ ಜೊತೆ ಮೀಟಿಂಗ್ ನಡೆದಿದ್ದಾರೆ. ಒಬಿಸಿ ಸಚಿವರು ಮುಖಂಡರ ಜೊತೆಗೂ ಸಿಎಂ ಬಜೆಟ್ ಸಭೆಯನ್ನು ನಡೆಸಿದ್ದು, ಮಾರ್ಚ್ 9ರಂದು ಐತಿಹಾಸಿಕ ಬಜೆಟ್ ಅನ್ನು ಮಂಡಿಸುವುದಕ್ಕೆ ಸಿಎಂ ಎಲ್ಲಾ ರೀತಿಯಲ್ಲೂ ಕೂಡ ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದಾರೆ. ನಾಯಕತ್ವದ ವಿಚಾರ ಒಂದು ಕಡೆ ಸದ್ದು ಮಾಡ್ತಾ ಇದೆ. ಅದರ ನಡುವೆ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ನಿರತರಾಗಿದ್ದಾರೆ.